ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಹಾಲನ್ನ ಕೆಲ್ಸಕ್ಕೆ ಹೋಗೋ ಗಡಿಬಿಡೀಲಿ ಹೊರಗಡೆನೇ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಒಡೆದೋಗ್ಬಿಟ್ಟಿದೆ ಬರೋ ಅಷ್ಟೊತ್ತಿಗೆ. ಏನು ಮಾಡೋದು, 1 ಲೀಟ್ರ್ ಹಾಲು ಬೇಜಾರಾಗುತ್ತೆ ಹೊರಗಡೆ ಬಿಸಾಕೋಕ್ಕೆ ಅಂದ್ಬಿಟ್ಟು ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಅದನ್ನು ಇವಾಗ ಒಂದು ಬಟ್ಟೆಲಿ ಹಾಕಿ ಚೆನ್ನಾಗಿ ಕಟ್ಟಿಡ್ತಾ ಇದ್ದೀನಿ ನಾನು. ಅದು ಒಂಚೂರು ನೀರಿಲ್ದಂಗೆ ಸೋರೋಗ್ಬಿಡ್ಬೇಕು, ಅದಕ್ಕೋಸ್ಕರ ಗಟ್ಟಿಯಾಗಿ ಕಟ್ಟಿಡ್ತಾ ಇದ್ದೀನಿ. ಅದೆಲ್ಲ ನೀರೆಲ್ಲ ಸೋರೋದ್ಮೇಲೆ ನೋಡಿರಿ ಈ ಥರ ತಗೊಂಡು ತಟ್ಟೆಯಲ್ಲಿ ಚೆನ್ನಾಗಿ ಸ್ಮೂತ್ ಆಗಬೇಕು, ಅಲ್ಲಿವರೆಗೂ ನಾವು ಈ ಥರ ನಾದಬೇಕು. ಅಷ್ಟೊತ್ತಿಗೆ ನಾನು ಈ ಕಡೆ ಈ ಗ್ಲಾಸಲ್ಲಿ 3 ಗ್ಲಾಸ್ ನೀರು ಹಾಕಿದ್ದೀನಿ. ಅದಕ್ಕೆ 2 ಗ್ಲಾಸ್ ಸಕ್ಕರೆ ಹಾಕ್ತೀನಿ. 1 ಲೀಟ್ರ್ ಹಾಲು ನಮ್ಮ ಹಾಳಾಗಿರೋದು, ಒಡೆದೋಗಿರೋದು, ಅದಕ್ಕೆ 2 ಗ್ಲಾಸ್ ಸಕ್ಕರೆ 3 ಗ್ಲಾಸ್ ನೀರು ಇಟ್ಟಿದ್ದೀನಿ ಸ್ಟವ್ ಮೇಲೆ. ಅದು ಸ್ವಲ್ಪ ಕುದೀಲಿ. ಅಷ್ಟೊತ್ತಿಗೆ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಇದನ್ನು ನಾದಬೇಕು. ಚೆನ್ನಾಗಿ ಸ್ಮೂತಾಗಿ ಆಗಬೇಕು. ಅದು ಎಷ್ಟು ಅಂದರೆ ಬೆಣ್ಣೆ ಥರ ಆಗಬೇಕು. ಆ ಥರ ಆದಮೇಲೆ ಅದು ಚೆನ್ನಾಗಿ ಬೆಣ್ಣೆ ಬಿಟ್ಕೊಳ್ಳುತ್ತೆ, ಕೈಯೆಲ್ಲ ಚೆನ್ನಾಗಿ ಜಿಡ್ಡು ಬರುತ್ತೆ. ಆಗ ಈ ಥರ ನಾನು ಸಣ್ಣ ಸಣ್ಣ ಗುಂಡೆ ಮಾಡಿಕೊಂಡು ಇಲ್ಲಿ ಕುದೀತಾ ಇದೆಯಲ್ಲ ನೀರು, ಅಷ್ಟಾಗಿ ನಾನು ಅದು ರೆಡಿ ಮಾಡೋಷ್ಟರಲ್ಲಿ ಇಲ್ಲಿ ನೀರು ಕುದೀತು. ಅದಕ್ಕೆ ಇವಾಗ ಒಂದೊಂದೇ ಬಿಡ್ತಾಯಿದ್ದೀನಿ, ಎಲ್ಲ ಒಟ್ಟಿಗೆ ಹಾಕಬಾರ್ದು, ಒಂದೊಂದೇ ಬಿಡ್ತಾಯಿದ್ದೀನಿ. ಏನೋ ಒಂದು ಸ್ವೀಟು ಟೇಸ್ಟ್ ಮಾಡೋಣ, ಹಾಲು ಒಡೆದೋಗಿದೆಯಲ್ಲ ಬಿಸಾಕೋದು ಬೇಡ ಅಂದ್ಬಿಟ್ಟು ನಾನು ಈ ಥರ ಮಾಡಿದೆ. ಚೆನ್ನಾಗಿ ಕುದೀತು, ಎಲ್ಲ ಆಯಿತು, ಬೇಯಿತು. ಆದರೆ 1-2 ಉಂಡೆ ಒಡೆದೋಗ್ಬಿಟ್ಟಿದೆ. ನಾನು ಫಸ್ಟ್ ಟೈಮ್ ಮಾಡಿರೋದು, ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಗೊತ್ತಾಗಲಿಲ್ಲ ನನಗೆ. ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಒಡೆದೋಗ್ಬಿಟ್ಟಿದೆ. ಒಡೆದೋಗಿರೋ ಹಾಲಲ್ಲಿ ಒಂದು ಉಪಯೋಗವಾದ ಪದಾರ್ಥ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.